ಆಲ್ಟ್ರೇಷನ್ ಆಗ್ತಿದೆ. ಆಲ್ಟ್ರೇಷನ್ ಅಂದರೆ ಏನಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಇವಾಗಿರೋ ಮುಖ ಬೇಡ, ಚೆನ್ನಾಗಿಲ್ಲ ಅಂದರೆ ಬೇರೆ ಮುಖ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರಲ್ಲ, ಆ ಥರ. ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಕಲ್ಲಿತ್ತು, ಅದು ಕಡಪ ಕಲ್ಲು, ಅದು ಚೆನ್ನಾಗಿರಲಿಲ್ಲ, ತುಂಬ ಹಳೆಯದು, ತುಂಬ 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 ಹಳೆಯದಾಗಿತ್ತು. ಮತ್ತು ಅದ್ರ ಕ್ವಾಲಿಟಿ ಅದು ಕಳ್ಕೊಂಡಿತ್ತು, ಸಾಫ್ಟಾಗಿರಲಿಲ್ಲ, ಅಂದರೆ ನೈಸಾಗಿರಲಿಲ್ಲ, ತುಂಬ ಹಾಳಾಗಿತ್ತು. ಅದನ್ನು ಬದಲಾಯಿಸಬೇಕು ಅಂತ ಈಗ ಮಾರ್ಬಲ್ ಕಲ್ಲು ಬಂದಿದೆಯಲ್ಲ, ಆ ಥರದಾಗಬೇಕು ಅಂತ ಹೇಳಿ ಅದನ್ನು ರೆಡಿ ಮಾಡ್ತಾಯಿದ್ವಿ. ಅದು ರೆಡಿ ಮಾಡಿಸೋದಕ್ಕೆ ಒಂದು ಸಣ್ಣದಾಗಿ ಒಂದು ಮನೆ ಕಟ್ಬಿಡ್ಬೋದು ಅನಿಸುತ್ತೆ. ಯಾಕೆಂದರೆ ಈ ಆಲ್ಟ್ರೇಷನ್ ಮಾಡೋಕ್ಕೆ ಬರ್ತಾರಲ್ಲ, ಈ ಟೈಲ್ಸ್ ಕೂರಿಸೋರು, ಇವರು ತುಂಬ ಬೇಜಾರು. ಯಾಕೆಂದರೆ ಒಂದು ಮನೆ ಕಟ್ಟೋವಾಗ ಅವರು ತಗೋತಾರೋ ಗೊತ್ತಿಲ್ಲ. ಈ ಟೈಮಲ್ಲಿ ತುಂಬ ನಮಗೆ ಅಷ್ಟೇ ತಲೆ ತಿಂತಾರೆ, ಅಷ್ಟೇ ನೀಟಾಗಿ ಏನು ಕೆಲಸ ಮಾಡಲ್ಲ. ಆ ಕಲ್ಲನ್ನ ಒಂದು ನೀಟಾಗಿ ತೆಗಿಬೋದಾಗಿತ್ತು ಅವರು ಮನಸ್ಸು ಮಾಡಿದರೆ, ಆದರೆ ಅವ್ರು ತೆಗಿಲಿಲ್ಲ. ಕೇಳಿದ್ರೆ ಅದು ತೆಗಿಬೋದಲ್ಲ ನಿಧಾನಕ್ಕೆ ಅಂದರೆ, ಇಲ್ಲ ಹಾಗಲ್ಲ, ಅದು ಆ ಕಡೆ ಗೋಡೆನಲ್ಲಿದೆ, ಈ ಕಡೆ ಗೋಡೆನಲ್ಲಿದೆ, ಅದು ತೆಗಿಯೋಕೆ ಹೊಡೆದೋಗುತ್ತೆ ಅಂತ ಅವರು ತೆಗಿಯೋ ಪ್ರಯತ್ನವೂ ಮಾಡಲಿಲ್ಲ. ನಮಗೇನದು ಬೇಕಾಗಿರಲಿಲ್ಲ, ಅದರ ಅವಶ್ಯಕತೆ ನಮಗಿರಲಿಲ್ಲ. ಅದಕ್ಕೆ ನಾವು ಸರಿ ಅದು ತೆಗೆದಿದ್ರು, ಅವ್ರು ನೀಟಾಗಲೇ ತೆಗೆದಿದ್ರು, ಅದನ್ನು ನಾವು ಬಿಸಾಕ್ತಿದ್ವಿ. ಅದು ನಮಗೇನು ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಸರಿ ಅವರು ಅದನ್ನು ನೀಟಾಗಿ ತೆಗಿಯೋಕೆ ಮೊದಲೇ ಅವ್ರಿಗೆ ಅಷ್ಟೊಂದು ತಲೆ ಇರಲಿಲ್ಲ ಬಿಡಿ, ಅದನ್ನೆಲ್ಲ ಹೊಡೆದಾಕಿ ತೆಗಿತೀವಿ ಅಂದರು. ಹೆಂಗೋ ಮಾಡ್ಕೊಳ್ಳಿ ಹೋಗಿದ್ರು. ಅದಕ್ಕಿಂತ ಮುಂಚೆ ಈ ಕಲ್ಲು ಮೇಲೇ ಕಲ್ಲು ಕೂರಿಸ್ತೀವಿ ಅಂದಿದ್ರು, ಅದಕ್ಕೆ ನಾನು ಒಪ್ಪಲಿಲ್ಲ. ಅದೆಲ್ಲ ಹಂಗೆಲ್ಲ ಆಗೋದಿಲ್ಲ, ಅದನ್ನು ನೀಟಾಗಿ ತೆಗೆದುಬಿಟ್ಟು ಅದು ಗೋಡೆಯಲ್ಲೆಲ್ಲ ಏನಿದೆಯೋ ಅದೆಲ್ಲ ಓಪನ್ ಮಾಡಿ ನೀವು ಅದನ್ನು ನಮಗೆ ನೀಟಾಗಿ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಅದೇ ಥರನೇ ಮಾಡೋಕ್ಕೆ ನಾನು ಹೇಳಿದಾಗ ಆಯಿತು ಅಂತ ಒಪ್ಕೊಂಡು ಆ ಥರ ಎಲ್ಲ ಕ್ಲೀನಾಗಿ ತೆಗೆದ್ರು. ಮಿಲ್ಕಿ 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 ಬಾಯಿಲಿ, ಇಲ್ಲಿ ಬಾಯಿಲಿ, ಬಾಯಿಲಿ, ಯಾರೋ ಇಲ್ಲಿ ಮಿಲ್ಕಿ ಬಾ ಇಲ್ಲಿ ಅಂದೆ ತಾನೆ. ಮಿಲ್ಕಿ ಬಾ ಇಲ್ಲಿ, ಏನು ನೋಡ್ತಾ ಇದೀಯಾ? ಓಡೋಗ್ಬಿಟ್ಟ ನಾನು ಹೇಳ್ದೆ ತಾನೆ ಈ ಥರ ಡಾಟ್ ಡಾಟ್ ಇರೋದು ಬೇಡ, ಕಡೆನೇ ಕಟಿಂಗ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಆದರೆ ಅವರು ಅಲ್ಲಿ ಕಟಿಂಗ್ ಮಾಡಿ ಕೊಡೋದಕ್ಕೆ ಅವರು ಏನು ಹೇಳಿದ್ರು ಏನೋ ಗೊತ್ತಿಲ್ಲ. ನೀರು ಮನೆಯಲ್ಲೇ ಈಗ ನೀರು ಹಾಕಿ ಕಟ್ ಮಾಡ್ತೀವಿ ಅಂತ ಇದೊಂದು ಕಟ್ ಮಾಡೋದಕ್ಕೆ ನೀರು ಹಾಕಿ ಕಟ್ ಮಾಡಿದ್ವಿ. ಇದು ಐತೆ ಮನೆಯಲ್ಲೇ ಮನೆ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಈ ಕೆಲಸ ನಮ್ಮ ಮನೆಯಲ್ಲಿ ಮಾಡೋದು ತಪ್ಪಿತ್ತು, ಮತ್ತು ನಮ್ಮ ಮನೆಗೂ ಧೂಳು ಡಿಸ್ಟ್ ಆಗೋದು ತಪ್ಪಿತ್ತು. ಆದರೆ ಇವರು ಮಾಡೋಕ್ಕೆ ಮುಂಚೆ ಈ ಥರ ಮಾಡಿ ಅಂದರೆ ಹಂಗೆ ಮಾಡಿಕೊಡ್ತೀವಿ ಹಿಂಗೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಡ್ತಾರೆ. ಕೆಲಸ ವಹಿಸ್ಕೊಂಡ ನಂತರ ಅವರು ಹೆಂಗೋ ಹಂಗೆ ಮಾಡೋದು. ಅದನ್ನು ತಂದು ಮನೆಯಲ್ಲೇ ಕಟ್ ಮಾಡಿದ್ರು. ಅದು ಒಂದಷ್ಟು ಗಲೀಜಾಯಿತು. ಅದು ಹೊರಗಡೆ ಕಟ್ ಮಾಡೋಕ್ಕೆ ಈಚೆ ಕಡೆ ಇಟ್ಕೊಂಡು ಕಟ್ ಮಾಡಿ ಅಂದರು, ಅದು ಅವ್ರು ಕೇಳಲಿಲ್ಲ. ತೊಗೊಂಬಂದು ಸ್ಟ್ರೈಟಾಗಿ ಮನೆ ಒಳಗಡೆ ಇಟ್ಕೊಂಡ್ರು, ಮನೆ ಒಳಗಡೆ ಕಟ್ ಮಾಡಿದ್ರು. ಆ ನಂತರ ಅದು ಮೆಸರ್ಮೆಂಟ್ ಸರಿ ಇಲ್ಲ, ಇದು ಮೆಸರ್ಮೆಂಟ್ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಗೋಡೆ ಒಳಗೆ ಮತ್ತೆ ಪಚೀತಿ ಮಾಡ್ತಾನೇ ಬಂದರು. ಬರೀ ಒಂದು ಕಲ್ಲನ್ನ ಕೂರಿಸೋದಕ್ಕೆ ಅವರು ಒಂದು 3 ದಿನ ಟೈಮ್ ತಗೊಂಡು, ಇನ್ನೇನು ಆ ಸೈಡ್ ಹಾಕಿರೋ ಟೈಲ್ಸ್ ಅದು ಹೊಡೆದಾಕ್ತೀವಿ ಅಂದರು. ಅದನ್ನು ಹೊಡೆಯೋದಕ್ಕೆ ಬಿಡದೇ ಇದ್ದಿದ್ದಕ್ಕೆ ಅದನ್ನು ನಿಧಾನಕ್ಕೆ ತೆಗಿಬೇಕು. ಅದು ಹೊಡೆಯೋಕ್ಕಾಗಲ್ಲ, ಹೊಡೆದ್ರೆ ನಿಮ್ಮ ದುಡ್ಡು ಖರ್ಚಾಗುತ್ತಾ, ನಮ್ಮ ದುಡ್ಡು ತಾನೇ ಖರ್ಚಾಗುತ್ತೆ. ಗೋಡೆಗೆ ಹಾಕಿರೋದು
ಅಂತೆಲ್ಲ ಹೇಳಿ ಸಾಧ್ಯವಾದರೆ ಬೇಕಾದರೆ ಒಂದು ಇಂಚು ಕೆಳಗಡೆನೇ ಹಾಕಿ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತೆಲ್ಲ ಹೇಳಿ ಅದು ಗೋಡೆ ಮೇಲಿರೋ ಟೈಲ್ಸ್ಗಳನ್ನ ಹೊಡಿಯಕ್ಕೆ ಬಿಡೋದೆಲ್ಲ ಮಾಡಿದ್ದು. ಆ ಶಿಂಕ್ ಕಟ್ಟಿಂಗ್ ಅಷ್ಟೇ, ಅದು ರೆಡಿ ಕಟ್ಟಿಂಗ್ ಬರುತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡಿದ್ದೆ, ಅಲ್ಲೇ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಮುಂಚೆ ಧೂಳಾಗ್ತಿರ್ಲಿಲ್ಲ ಮನೆ. ಅವ್ರಿಗೆ ಹೇಳಿದರೆ ಅದು ಒಡೆದೋಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂದರೆ ಈ ನೀಟಾಗಿ ಕಟ್ ಮಾಡಿ ನೀಟಾಗಿ ತೊಗೊಬಂದರೆ ಹೆಂಗೆ ಒಡೆದೋಗುತ್ತೆ ಅದು ನಂಗೆ ಗೊತ್ತಿಲ್ಲ. ಹೊಡೆದೋಗುತ್ತೆ ಅಂತಂದರು. ಆ ಥರ ಹೇಳಿ ಹೇಳಿ ಕೊನೆಗೂ ಅವರು ಈ ಕಡೆ ಸೈಡಲ್ಲಿ ಒಂಚೂರು ಕಲ್ಲನ್ನ ಕಟ್ ಮಾಡೋ ಟೈಮಲ್ಲಿ ಒಂಚೂರು ಡ್ಯಾಮೇಜ್ ಮಾಡಿದ್ದಾರೆ. ಆ ಸಿಂಕಿಗೆ ಕಟಿಂಗ್ ಮಾಡೋ ಟೈಮಲ್ಲಂತೂ ಮನೆ ಪೂರ್ತಿ ಪುಲಾವ್ ಥರನೇ ಕೆಟ್ಟೋಗಿತ್ತು. ಹೆಂಗೆಂಗೋ ಮಾಡಿ ಕಷ್ಟಪಟ್ಟು ಆ ಸಿಂಕ್ ಕೂರಿಸಿ ಈ ಕಲ್ಲನ್ನ ಇಷ್ಟು ಆಲ್ಟ್ರೇಷನ್ ಮಾಡಿದ್ದಕ್ಕೆ ಮನೆಯನ್ನು ಯಾವ ರೀತಿ ಮಾಡಿದ್ದಾರೆ, ಎಷ್ಟು ಧೂಳು ಬಂದಿದೆ. ಬಟ್ಟೆ ಹಾಕಿದ್ರೂ ಆಮೇಲೆ ನಾನೇ ನೋಡಿದೆ, ಆ ಬಟ್ಟೆನೂ ಗಲೀಜು, ಎಲ್ಲ ಕಡೆ ಧೂಳು ಅಂದರೆ ಧೂಳು. ಎಷ್ಟು ಧೂಳು ಅಂದರೆ ಇವ್ರು ಬರೀ ಆ ಒಂದು ಶಿಂಕ್ ಕಟ್ಟಿಂಗ್ ಮಾಡಿ ಆ ಕಲ್ಲು ಕೂರ್ಸೋಕ್ಕೆ ಮನೇನ ಈ ಥರ ಮಾಡಿದ್ದಾರೆ. ಇನ್ನೇನಾದರೂ ನೆಲಕ್ಕೆಲ್ಲ ಟೈಲ್ಸ್ ಹಾಕಿ ಅಂತಂದರೆ ಆವಾಗ ಆ ಮನೇನ ಯಾವ ಥರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅದೆಲ್ಲ ನೋಡಿದ ಕೂಡಲೇ ನನಗಂತೂ ನಿಜವಾಗ್ಲೂ ಇದು ಕ್ಲೀನ್ ಮಾಡೋದು ಯಾವಾಗ, ಏನು ಮಾಡಬೇಕು ಅಂತ ನನಗಂತೂ ಅರ್ಥನೇ ಆಗಿಲ್ಲ. ಎಲ್ಲ ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲದರಲ್ಲೂ ಧೂಳು. ಅದೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಆಗದೇ ಇರೋ ಅಷ್ಟು ಧೂಳು ಕೂತಿತ್ತು. ಬರೀ ಆ ಶಿಂಕ್ ಕಟ್ಟಿಂಗ್ ಮಾಡೋದಕ್ಕೆ ಅದು ನೀರು ಹಾಕಿ ಕಟ್ ಮಾಡಿ ಅಂತಲೂ ಅಂದಿದ್ದೆ ಅವ್ರಿಗೆ. ಅವರಂದರೂ ಇಲ್ಲ, ಅದು ನೀರು ಹಾಕಿ ಕಟ್ ಮಾಡೋಕ್ಕಾಗಲ್ಲ ಅದು ಅಂತ ಹೇಳಿ ಹಾಗೆ ಕಟ್ ಮಾಡಿ ಮನೆಯಲ್ಲಿ ಪೂರ್ತಿ ಎಷ್ಟು ಧೂಳಂದರೆ ಸುಮಾರು ವರ್ಷ ಮನೆಯನ್ನು ಯಾರೂ ಉಪಯೋಗಿಸ್ದೆ ಹಾಗೆ ಬಿಟ್ಟು ಹೋದರೆ ಆ ಮನೆ ಯಾವ ಥರ ಇರುತ್ತೆ ಆ ಥರ ಆಗಿಬಿಟ್ಟಿತ್ತು ನಮ್ಮ ಮನೆ. ಅದನ್ನು ನೋಡ್ತಾ ಇದ್ದರೆ ಅಂತೂ ಧೂಳು, ಆ ಗಲೀಜು, ಆ ಮಣ್ಣು, ಸಿಮೆಂಟ್ ಕಲಸಿರೋ ಮಣ್ಣು, ಅದೆಲ್ಲ ನೋಡಿ ನನಗಂತೂ ನಿಜವಾಗ್ಲೂ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಏನು ಮಾಡಬೇಕು, ಹೆಂಗೆ ಕ್ಲೀನ್ ಮಾಡೋದು ಅನ್ನೋ ಅಷ್ಟು ತಲೆನೋವು ಬಂದುಬಿಟ್ಟಿತ್ತು. ಆದರೆ ಏನು ಮಾಡೋದು, ವಿಧಿ ಇಲ್ಲ, ಕ್ಲೀನ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಆಗಲ್ಲ. ಇನ್ನು ಬೇರೆ ಯಾರನ್ನಾರು ಅದನ್ನು ಕ್ಲೀನ್ ಮಾಡೋಕ್ಕೆ ಯಾರನ್ನಾದ್ರೂ ಇಟ್ಕೋಬೋದಂದರೆ ಅವ್ರು ಬಂದು ಅಯ್ಯೋ ಅವ್ರು ಇನ್ನೂ ನಮ್ಮ ತಲೆ ತಿಂತಾರೆ. ಅದಕ್ಕಿಂತ ನಾವೇ ಹೆಂಗಾಗುತ್ತೋ ಹಂಗೆ ಪರವಾಗಿಲ್ಲ ಕ್ಲೀನ್ ಮಾಡ್ಕೊಂಡು 2 ದಿನ ಆದರೂ ಪರವಾಗಿಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನೇ ಕ್ಲೀನ್ ಮಾಡಿಕೊಂಡೆ. ಫಸ್ಟೆಲ್ಲ ಮೇಲ್ಗಡೆ ಇರೋದೆಲ್ಲ ತೆಗೆದುಬಿಟ್ಟು ಅಲ್ಲೆಲ್ಲ ನೀಟಾಗಿ ತೊಳೆದು ಆಮೇಲೆ ಪಾತ್ರೆ ಎಲ್ಲ ತೊಳೆದು, ನಾನು ಹೆಚ್ಚಾಗಿ ಪಾತ್ರೆ ಎಲ್ಲ ಏನೂ ಇಟ್ಕೊಳ್ಳೋಕೆ ಹೋಗಲ್ಲ. ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಇಟ್ಕೊತೀನಿ. ಸುಮ್ಮನೆ ಹೆಚ್ಚಾಗಿ ಇಟ್ಕೊಬಿಟ್ರೆ ತುಂಬ ತಲೆನೋವು. ಅದೆಲ್ಲ ಸುಮ್ಮನೆ ತೊಳಿತಾ ಇರಬೇಕು, ಜೋಡಿಸ್ತಾ ಇರಬೇಕು, ಮತ್ತು ಕೂತ್ಕೊಳ್ಳುತ್ತಾರೆ, ಮತ್ತು ಅದನ್ನು ನೀಟ್ ಮಾಡಬೇಕು, ಮತ್ತೆ ಜೋಡಿಸ್ಬೇಕು. ಅದಕ್ಕಿಂತ ಯಾಕೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇಟ್ಕೊಂಡ್ರೆ ನಮಗೂ ಈಸಿ ಅಲ್ವಾ. ಅದಕ್ಕೆ ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರನೇ ನಾನು ಇಟ್ಕೊಂಡಿದ್ದು. ಆ ಪಾತ್ರೆಗಳನ್ನೆಲ್ಲ ತೊಳೆದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಲೀನ್ ಮಾಡಿದೆ ಆವತ್ತಿನ ದಿನ. ಆದರೆ 2 ದಿನ ಬೇಕಿತ್ತು ನನಗೆ ಎಲ್ಲ ನೀಟಾಗಿ ಮಾಮೂಲಿಯಾಗಿ ಮಾಡೋದಕ್ಕೆ. 2-3 ದಿನ ನನಗೆ ಆಯಿತು. ಯಾಕೆಂದರೆ ಸಿಕ್ಕಾಪಟ್ಟೆ ಧೂಳು, ಮತ್ತು ನಮ್ಮ ಮನೆ ಅಲ್ಲಿ ಗಾಳಿ ಬೆಳಕು ಸ್ವಲ್ಪ ಕಡಿಮೆ ಇರೋದ್ರಿಂದ ಧೂಳು ಹೊರಗಡೆ ಹೋಗೋಕ್ಕಿಂತ ಮನೆ ಒಳಗಡೆ ಉಳ್ಕೊಂಡಿದ್ದು ಹೆಚ್ಚು. ಸ್ವಲ್ಪ ಸಾಂಬಾರು ಪೌಡರು, ಖಾರದ ಪುಡಿ ಎಲ್ಲ ನಾನು ಸ್ವಲ್ಪ ಇತ್ತು. ಧೂಳೆಲ್ಲ ತುಂಬ ಕೂತಿತ್ತಲ್ಲ, ಅದರಿಂದ ಅದನ್ನೆಲ್ಲ ನಾನು ಚೆಲ್ಲಿಬಿಟ್ಟೆ, ಉಪಯೋಗಿಸ್ಕೊಡ್ಲಿಲ್ಲ. ಯಾಕೆಂದರೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿಗೋಸ್ಕರ ಮಾಡಿರೋ ಸಾಂಬಾರೆಲ್ಲ ವೇಸ್ಟ್ ಆಗಿಬಿಟ್ರೆ, ಮಣ್ಣು ಧೂಳು ಏನಾದರೂ ಅದರಲ್ಲಿ ತಿನ್ನೋ ಟೈಮಲ್ಲಿ ಸಿಕ್ಬಿಟ್ರೆ ಮಾಡಿರೋ ಅಡುಗೆ ವೇಸ್ಟು, ಸಾಂಬಾರು ವೇಸ್ಟು ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಒಂಚೂರು ಸಾಂಬಾರು ಪುಡಿ ತಾನೆ ಅಂತ ನಾನು ತೆಗ್ದು, ನನಗೆ ಇಷ್ಟೊಂದು ಧೂಳಾಗುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಅದು ಒಂದೇ ಒಂದು ಶಿಂಕ್ ಕಟ್ಟಿಂಗಿಗೆ ಅಷ್ಟು ಧೂಳಾಯ್ತಾ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅಷ್ಟು ಸಿಕ್ಕಾಪಟ್ಟೆ ನಾನು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಧೂಳಾಯಿತು. ಕೊನೆಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮನೇನ ಕ್ಲೀನ್ ಮಾಡಿದೆ. ಆದರೂ ಮೊದಲನೇ ದಿನ ಇಷ್ಟು ಮಟ್ಟಿಗಿತ್ತು. ಹಂಗೆ ಮಾಡ್ತಾ ಸ್ವಲ್ಪ ಪರವಾಗಿಲ್ಲ. 1-2 ದಿನ ಬೇಕಾಯಿತು ಧೂಳೆಲ್ಲ ತೆಗೆದು ಗೋಡೆಗಳ ಮೇಲೆ ಕೂತಿದ್ದು ಧೂಳೆಲ್ಲ ಒರೆಸೋದಕ್ಕೆ. ಒಂದು ಮನೆ ಕಟ್ಟೋದು ರೂಪರೇಷ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ. ಈ ಆಲ್ಟ್ರೇಷನ್ ಮಾಡ್ತೀವಲ್ಲ, ಇದಂತೂ
ಸಿಕ್ಕಾಪಟ್ಟೆ ಬೇಜಾರು ಕೆಲಸ. ಅದರಲ್ಲಿ ಆಲ್ಟ್ರೇಷನ್ ಮಾಡೋಕ್ಕೆ ಬರ್ತಾರಲ್ಲ, ಅವರು ಬರೋವಾಗ ಒಂದು ಮಾತು, ಮಾಡೋವಾಗ ಒಂದು ಮಾತು, ಕೊನೆಗೆ ಫೈನಲಾಗಿ ನಮಗೆ ಹುಚ್ಚಿಸ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ನೋಡಿ ನಮ್ಮ ಅಡುಗೆ ಮನೆ ಹೇಗಿದೆ, ಈಗ ಚೆನ್ನಾಗಿದೆಯಾ? ಎಲ್ಲ ಕೆಲಸ ಮಾಡಿ ಕೊನೆಗೆ ಫೈನಲಾಗಿ ದೇವ್ರ ಪೂಜೆ ಮಾಡಿದ್ವಿ. ಇಷ್ಟು ಕ್ಲೀನ್ ಮಾಡೋದಕ್ಕೆ ನನಗೆ 2 ದಿನವರೆಗೂ ಟೈಮ್ ಬೇಕಾಗಿತ್ತು. 2ರಿಂದ 3 ದಿನ ಟೈಮ್ ಹಿಡಿತು ನನಗೆ ಇಷ್ಟು ನೀಟಾಗಿ ಮಾಡೋಕ್ಕೆ. ಈಗ ನೋಡೋಕ್ಕೆ ಹೇಗಿದೆ, ಚೆನ್ನಾಗಿದೆಯಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ. ಹೇಗಿಂತೋ ಅಂತನಾದರೂ ಕಮೆಂಟ್ ಮಾಡಿ. ನನಗೆ ವಿಡಿಯೋ ನೋಡಿರೋರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ಸಬ್ಸ್ಕ್ರೈಬರ್ ಆಗಿರೋರಿಗೂ ಧನ್ಯವಾದ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.